ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಾನ್ಸಾಯಿ ಓವರ್ಲಾಕ್ ಮಿಷಿನ್ ಮತ್ತು ಜುಕ್ಕಿ ಓವರ್ಲಾಕ್ ಮಿಷಿನ್ ಇದರಲ್ಲಿ ಲೂಪರ್ ಪ್ಲೇ ಅವಾಯ್ಡ್ ಮಾಡೋದು ಯಾವ ರೀತಿ, ಎಸ್ಪೆಷಲಿ ಚೈನ್ ಸ್ಟಿಚ್ ಮಿಷಿನ್ದು. ಮತ್ತು ಇದರಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ಚೈನ್ ಲೂಪರ್ ಬಗ್ಗೆನೇ. ಸೊ ಆ ಒಂದು ಸೆಟ್ಟಿಂಗ್ಸ್ನೂ ಸಹ, ಈ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇವೆರಡರಲ್ಲೂ ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ಸೆಟ್ ಮಾಡೋದು ಅನ್ನೋದನ್ನು ಸಹ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ನೀವು ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈ ಒಂದು ಕ್ಲಿಪ್ ನೀವು ನೋಡ್ತಾ ಇರ್ಬೋದು, ಈ ಥರ ಪ್ಲೇ ಬಂದಿದೆ. ಸೊ ಇದನ್ನು ಯಾವ ರೀತಿ ಸೆಟ್ ಮಾಡೋದು, ಇದೆಲ್ಲ ಆದಮೇಲೆ ಆ ಚೈನ್ ಸ್ಟಿಚ್ ಲೂಪರ್ ಸ್ಟ್ರೋಕ್ನ ಜಸ್ಟ್ ಒಂದು ಸೆಟ್ಟಿಂಗ್ ಇದೆ. ಅದು ಇದುವರೆಗೂ ನನ್ನ ಪ್ರಕಾರ ಯಾರೂ ನಿಮಗೆ ಕನ್ನಡದಲ್ಲಿ ಎಸ್ಪೆಷಲಿ ಯಾರೂ ತೋರಿಸಿಲ್ಲ ಅಂತ ಒಂದು ನನ್ನ ಭಾವನೆ. ಸೊ ಯಾರಾದರೂ ತೋರಿಸಿದ್ರೆ ಇನ್ನೂ ಒಳ್ಳೆಯದೇ. ಸೊ ಯಾರೆಲ್ಲ ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ ನೀವು ಇದನ್ನು ಸೆಟ್ ಮಾಡ್ಕೊಬೋದು ಸ್ನೇಹಿತರೆ. ಅದೇ ನಾನು ಹೇಳಿದ್ನ, ಕಾನ್ಸಾಯಿ ಓವರ್ಲಾಕು ಮತ್ತು ಜುಕ್ಕಿ ಓವರ್ಲಾಕು ಎರಡರಲ್ಲೂ ನಾನು ತೋರಿಸ್ತೀನಿ ಡಿಫ್ರೆನ್ಸು. ಇದರಲ್ಲಿ ಯಾವ ರೀತಿ ಇರುತ್ತೆ, ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಹಾಗಾಗಿ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿ, ತುಂಬ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಫೇಸ್ಬುಕ್ಕಲ್ಲಿ ಯಾರಾದರೂ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇನ್ನು ನಾವು ಬನ್ನಿ ವಿಡಿಯೋದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವಾಗ ನೋಡ್ತಾ ಇದ್ದರೆ ಕೆಲವೊಂದು ಇಮೇಜಸ್ನ, ಇದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಇಮೇಜ್ ಬಂದು ಕಾನ್ಸಾಯಿ ಓವರ್ಲಾಕ್ ಮಿಷಿನಲ್ಲಿ ಬಂದಿರತಕ್ಕಂಥ ಒಂದು ಇಮೇಜಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಫಸ್ಟ್ ಇವಾಗ ನೋಡಿ, ಈ ಒಂದು ಫುಲ್ಲು ಎಸ್ಪೆಷಲಿ ಚೈನ್ ಸ್ಟಿಚ್ ಲೂಪರ್ದು ಒಂದು ಫುಲ್ ಪ್ಲೇ ಬಂದಿದೆ. ಅಂದರೆ ಅಪ್ ಟು ಒಂದು 1.5 mm ವರೆಗೂ ಪ್ಲೇ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದು ನೋಡಿ, ನಾನು ಝೂಮ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ಸೊ ಈ ಪ್ಲೇ ಇದ್ದಾಗ ಏನಪ್ಪ ಆಗುತ್ತೆ ಅಂದರೆ, ನಿಮ್ಗೆ ಸ್ಕಿಪ್ ಸ್ಟಿಚ್ ಬಂದರೆ ಏನು ಮಾಡಿದ್ರೂ ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ ಕಾಣಿಸ್ತಾ ಇದೆ ಪ್ಲೇ ಯಾವ ರೀತಿ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ ಈಗ. ಸೊ ಈ ಥರ ಪ್ಲೇ ಇದ್ದಾಗ ನೀವು ಯಾವುದೇ ರೀತಿ ಟೈಮಿಂಗ್ ಇಟ್ರೂ ಸ್ಕಿಪ್ ಸ್ಟಿಚ್ನ ಅವಾಯ್ಡ್ ಮಾಡೋದಕ್ಕೆ ಆಗೋಲ್ಲ. ಅಂದರೆ ಟಾಕ ಅಂತೀವಲ್ಲ ಅದನ್ನು ಏನೇ ಮಾಡಿದ್ರು, ಯಾಕೆ ಎಂಥ ಎಕ್ಸ್ಪೀರಿಯನ್ಸ್ ಆದರೂ ಸರಿ, ಜೂನಿಯರ್ಸ್ ಆದರೂ ಸರಿ. ಜೂನಿಯರ್ಸ್ಗಂದರೆ ಪಾಪ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂದ್ರೂ, ಆದರೆ ಈ ರೀತಿ ಪ್ರಾಬ್ಲಮ್ ಆದಾಗ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಎಸ್ಪೆಷಲಿ ನಾನು ಅದೇ ಹೇಳ್ತಾ ಇರೋದು, ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೋಸ್ಕರ, ಬೇರೆ ಎಲ್ಲ ನಾನು ಹೇಳ್ತಾ ಇಲ್ಲ. ಸೊ ಈ ಒಂದು ಇಷ್ಟೊಂದು ಪ್ಲೇ ಇದ್ದಾಗ ನೀವು ಎಂಥ ಸೀನಿಯರ್ ಮೆಕ್ಯಾನಿಕ್ ಕೂರಿಸಿ ನೀವು ಮಿಷಿನ ರಿಪೇರಿ ಮಾಡಿಸಿದ್ರು ಪ್ರಾಬ್ಲಮ್ ಬರ್ತಾನೇ ಇರುತ್ತೆ. ಎಸ್ಪೆಷಲಿ ಮತ್ತು ಆಪ್ರೇಟರ್ ಹ್ಯಾಂಡ್ಲಿಂಗು ನಾರ್ಮಲಾಗಿ ಸ್ವಲ್ಪ ಫುಲ್ ಮಾಡೇ ಮಾಡ್ತಾರೆ. ಸೊ ಅಂಥದ್ರಲ್ಲಿ ಈ ಥರ ಪ್ಲೇ ಇದ್ದಾಗ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಫೇಸ್ ಮಾಡ್ತಾ ಇರ್ತೀರಿ. ನೋಡಿ ಈ ಟೋಟಲ್ ಒಳಗಡೆ ಇನ್ಸೈಡ್ದು ನಿಮಗೆ ಆ ಲೂಪರ್ ಕನೆಕ್ಟಿಂಗ್ ಏರಿಯಾನೂ ತೋರಿಸ್ತಾ ಇದೆ ನೋಡಿ, ಅದನ್ನು ಪ್ಲೇ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ಯಾವ ರೀತಿ ಈ ಪ್ಲೇ ಬರ್ತಾ ಇದೆ, ಏನಕ್ಕೋಸ್ಕರ ಬರ್ತಾ ಇದೆ, ಅದನ್ನು ಯಾವ ರೀತಿ ನಾವು ಸೆಟಪ್ ಮಾಡ್ಬೋದು, ಅದನ್ನ ರೆಕ್ಟಿಫೈ ಮಾಡಿ ಅದನ್ನ ಕರೆಕ್ಟ್ ಮಾಡೋದು ಯಾವ ರೀತಿ ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಆಮೇಲೆ ಅದೇ ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ಅಂತೇಳಿ, ಆ ಲೂಪರ್ ಚೈನ್ ಸ್ಟಿಚ್ ಲೂಪರ್ ಬಗ್ಗೆನೇ ಅದನ್ನು ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ. ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಲೂಪರ್ ಮೆಕ್ಯಾನಿಸಮ್ ಏರಿಯಾದೇನೆ ಇದು ನಿಮಗೆ ಅಲ್ಲಿ ಪ್ಲೇ ಕಾಣಿಸ್ತಾ ಇದೆ. ಇನ್ಸೈಡ್ ತೋರಿಸ್ನಲ್ಲ, ಈಗ ಈ ಬ್ಯಾಕ್ ಸೈಡ್ ನೋಡಿ, ಇದು ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ನಿಮಗೆ ಒಂದು ಅಲಂಕಿ ಸ್ಕ್ರೂ ಇದೆ, ಒಂದು ಸ್ಕ್ರೂ ಡ್ರೈವರ್ ಮೈನಸ್ ಸ್ಕ್ರೂ ಡ್ರೈವರ್ ಇದೆ ನೋಡಿ. ಅದನ್ನು ನಾನು ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇಷ್ಟು ಕ್ಲೀನಾಗಿ ಅಂದರೆ ಅದು ಪ್ಲೇ ಇದೆ. ಆ ಪ್ಲೇ ಏನಕ್ಕೋಸ್ಕರ ಆಯಿತು ಅದನ್ನು ನಿಮಗೆ ನಾನು ಇವಾಗ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗಿಬಿಡುತ್ತೆ ಸ್ನೇಹಿತರೆ, ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇವಾಗ ಆ ಪ್ಲೇ ಬಂದಿದೆಯಲ್ಲ, ಅದು ಬಂದಿರೋದಕ್ಕೆ ಕಾರಣ ನೋಡಿ, ಆ ಒಂದು ಅಲಂಕಿ ಸ್ಕ್ರೂ ಲೂಸ್ ಆಗಿದೆ. ಅದನ್ನು ನಾನು ಮತ್ತೆ ಟೈಟ್ ಮಾಡ್ತಾಯಿದ್ದೀನಿ. ಮತ್ತು ಟೈಟ್ ಮಾಡಿ ನಿಮಗೆ ಆ ಒಂದು ಪ್ಲೇನ ಚೆಕ್ ಮಾಡಿ ತೋರಿಸ್ತೀನಿ, ಮತ್ತು ಪ್ಲೇ ಬರುತ್ತಾ ಹೇಗೆ ಅನ್ನೋದು. ಅದಾದಮೇಲೆ ಲೂಪರ್ ಇನ್ಸೈಡ್ ಮೆಕ್ಯಾನಿಕಲ್ ಪಾರ್ಟ್ಸ್ ತೋರಿಸ್ನಲ್ಲ, ಅದನ್ನು ಒಂದು ಸಲ ತೋರಿಸ್ತೀನಿ. ಅವಾಗ ನಿಮಗೆ ಕ್ಲೀನಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಕಾಣಿಸ್ತಾ ಇದೆ. ಇವಾಗ ನೋಡಿ, ಅದನ್ನು ನಾನು ಟೈಟ್ ಮಾಡಿದ್ದೀನಿ ಆ ಸ್ಕ್ರೂನ. ಈಗ ನಾವು ಆ ಪ್ಲೇ ಚೆಕ್ ಮಾಡೋಣ. ನೋಡಿ ಕಾಣಿಸ್ತಾ ಇದೆಯಾ? ಈಗ ನಾನು ಶೇಕ್ ಮಾಡ್ತಾಯಿದ್ದೀನಿ ಲೂಪರ್ ಏರಿಯಾನ. ನೋಡಿ ಇಲ್ಲೇನು ಪ್ಲೇ ಬರ್ತಾ ಇಲ್ಲ. ಈ ಕಡೆ ನಿಮಗೆ ಅಲ್ಲಿ ನಾನು ಬೆಳ್ಳಿಟ್ಟು ಮೂಮೆಂಟ್ ಮಾಡೋದು ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡಿ ನಾನು ಶೇಕ್ ಮಾಡ್ತಾಯಿದ್ದೀನಿ, ನೋಡಿದ್ರಾ? ನಾನು ಶೇಕ್ ಮಾಡ್ತಾಯಿದ್ರು, ಅದು ಇವಾಗ ಪ್ಲೇ ಆಗ್ತಾಯಿಲ್ಲ. ಕಾರಣ ಏನಂದರೆ, ಆ ಸ್ಕ್ರೂ ಲೂಸ್ ಆಗಿದ್ದನ್ನ ನಾವು ಟೈಟ್ ಮಾಡಿದ್ವಿ. ಈಗ ಕರೆಕ್ಟಾಗಿ ಅದು ಟೈಟ್ ಆಗಿದೆ. ಸೊ ಇದೆಲ್ಲ ಆದಮೇಲೆ, ಸೊ ಈಗ ಇನ್ನೊಂದು ಸಲ ಮೆಕ್ಯಾನಿಕಲ್ ಏರನ್ನು ಇವಾಗ ನೋಡ್ಕೊಳ್ಳಿ, ಇನ್ಸೈಡ್ದು ಅಂದರೆ ಟ್ಯಾಂಕ್ ಓಪನ್ ಮಾಡಿದ್ದೀವಲ್ಲ, ಅದು ಕಾಣಿಸ್ತಾ ಇದೆಯಾ? ಎಲ್ಲೂ ಏನೂ ಪ್ಲೇ ಬರ್ತಾಯಿಲ್ಲ. ಸೊ ಇದರಲ್ಲಿ ಇನ್ನೂ ಅದು ಅಲ್ಲಿ ಒಂದು ಸ್ಕ್ರೂ ಲೂಸ್ ಆಗಿತ್ತಲ್ಲ, ಅದು ಆಗುತ್ತೆ. ಮತ್ತು ಈ ಬುಷ್ ಏರಿಯಾದಲ್ಲಿನೂ ಈ ಮೆಕ್ಯಾನಿಕಲ್ ಪಾರ್ಟ್ಸಲ್ಲೂ ಸ್ವಲ್ಪ ಗ್ಯಾಪ್ ಬರುತ್ತೆ ಕೆಲವು ಟೈಮ್. ಅದನ್ನು ನಾನು ಇದ್ರ ಬಗ್ಗೆ ಆ ಬುಷ್ ಏರಿಯಾದಲ್ಲಿ ಪ್ಲೇ ಬಂದಿರತಕ್ಕಂಥದ್ದನ್ನು ನಮ್ಮ ಚಾನಲಲ್ಲಿ ಅದರದ್ದು ಒಂದು ವಿಡಿಯೋ ಇದೆ, ಅದನ್ನು ಸಹ ನೀವು ನೋಡಿ, ಅದನ್ನು ನೀವು ಈ ರೀತಿಯೂ ಸೆಟಪ್ ಮಾಡ್ಕೊಬೋದು. ಇದೊಂದು ಪ್ರಾಬ್ಲಮ್ಮು ಫೇಸ್ ಮಾಡಿದ್ವಿ, ಇದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಬಂದಿದ್ದ ಪ್ರಾಬ್ಲಮ್ಮು ಇದೇ ಮಿಷಿನಲ್ಲಿ. ಸೊ ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಸಹ ನೀವು ನೋಡ್ಬೋದು. ನಾನು ಎಂಡ್ ಸ್ಕ್ರೀನಲ್ಲೂ ಆದರೆ ನಾನು ಆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ಪ್ರೆಸ್ ಮಾಡಿ ಆ ವಿಡಿಯೋನೂ ನೋಡಿ. ಅವಾಗ ನಿಮ್ಗೆ ಕ್ಲೀನಾಗಿ ಇನ್ನೂ ಕ್ಲಾರಿಫೈ ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ
ಈಗ ಬ್ಯಾಕ್ ಸ್ಟ್ರೋಕ್ ನಾನು ಹೇಳಿದ್ನಲ್ಲ ಚೈನ್ ಸ್ಟಿಚ್ ಲೂಪರ್ದು. ಸೊ ಎಸ್ಪೆಷಲಿ ಈ ಚೈನ್ ಸ್ಟಿಚ್ ಲೂಪರ್ ಬ್ಯಾಕ್ ಸ್ಟ್ರೋಕಿಂದ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅದೇ ಹೇಳಿದ್ನಲ್ಲ. ಸ್ಕಿಪ್ ಸ್ಟಿಚ್ಚು ನಾರ್ಮಲಾಗಿ ಸ್ನೇಹಿತರೆ ಎಲ್ಲ ರೀತಿ ಟೈಮಿಂಗ್ ಮಾಡಿರ್ತೀವಿ, ಏನು ಮಾಡಿದ್ರೂ ಸ್ಕಿಪ್ ಸ್ಟಿಚ್ ಅವಾಯ್ಡೇ ಆಗ್ತಾ ಇರಲ್ಲ. ಯಾಕಂದರೆ ಏನೂ ಪ್ಲೇ ಇರೋದಿಲ್ಲ ಮತ್ತು ಟೈಮಿಂಗ್ ಎಲ್ಲ ಪಕ್ಕ ಇರುತ್ತೆ, ಆದರೂ ಸ್ಕಿಪ್ ಸ್ಟಿಚ್ ಬರ್ತಾ ಇರುತ್ತೆ. ಅದಕ್ಕೂ ಇನ್ನೂ ಒಂದು ರೀಸನ್ ಏನಪ್ಪ ಅಂದರೆ ನೋಡಿ, ಬ್ಯಾಕ್ ಸ್ಟ್ರೋಕ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಬ್ಯಾಕ್ ಸ್ಟ್ರೋಕಲ್ಲಿ ಏನಾಗಿದೆ ನೋಡಿ, ಅಲ್ಲಿ ನಿಮಗೆ ಗ್ಯಾಪ್ ಬಂದು ಲೂಪರ್ ಕ್ಲಿಯರೆನ್ಸ್ ಗ್ಯಾಪ್ ಬಂದು ನಿಮಗೆ ಅಪ್ ಟು 1 mm ಇಂದ 1.2 mm ವರೆಗೂ ಆ ಒಂದು ಗ್ಯಾಪ್ ಇದೆ. ಅದನ್ನು ಕ್ಲಿಯರೆನ್ಸು ಸೇಮ್ ನಾವು ಫಿಡಫಾರ್ಮಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದರಲ್ಲೂ ಸಹ ಆ ಸೆಟ್ಟಿಂಗ್ ಇದೆ. ಸೊ ಆ ಸೆಟ್ಟಿಂಗ್ ಇದುವರೆಗೂ ನನಗೆ ಗೊತ್ತಿದ್ದಂಗೆ ಯಾರೂ ತೋರಿಸಿಲ್ಲ, ಎಸ್ಪೆಷಲಿ ಕನ್ನಡದಲ್ಲಿ. ಸೊ ನೀವು ಒಂದ್ಸಲ ಅದಕ್ಕೋಸ್ಕರ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಕ್ಲೀನಾಗಿ. ಅದೇ ರೀತಿ ನೀವು ಸೆಟ್ಟಿಂಗ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇವಾಗ ಅದು ನೋಡಿ, ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಆ ಝೂಮ್ ಹಾಕಿ ನಾನು ಸಹ ತೋರಿಸ್ತಾ ಇದ್ದೀನಿ ನೋಡಿ. ಆ ಪ್ಲೇ ಏರಿಯಾ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ, ಆ ಸ್ಟ್ರೋಕ್ ಅಡ್ಜಸ್ಟ್ಮೆಂಟು. ಅಲ್ಲಿ ನಾನು ಸ್ಕ್ರೂ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅದು ನಿಮಗೆ ಇಲ್ಲಿ ಆ ಡಿಫ್ರೆನ್ಸ್ ನಿಮಗೆ ಕ್ಲೀನಾಗಿ ಇಲ್ಲಿ ಗೊತ್ತಾಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಅದು ನಾನು ಇನ್ನೂ ಸಹ ಸ್ವಲ್ಪ ಇನ್ನೂ ನಿಯರೆಸ್ಟ್ ಝೂಮ್ ಹಾಕಿ ನಾನು ತೋರಿಸ್ತೀನಿ, ಅವಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಕಾಣಿಸ್ತಾ ಇದೆಯಾ? ಅಪ್ ಟು 1 mm ಇಂದ 1.2 mm ವರೆಗೂ ಆ ಒಂದು ಡಿಸ್ಟೆನ್ಸ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಈ ಒಂದು ಸೆಟ್ಟಿಂಗಲ್ಲಿ. ಆ ಸೆಟ್ಟಿಂಗ್ನ ನಿಮ್ಗೆ ಆವಾಗಲೇ ನಾನು ಒಂದು ಅಲಂಕಿ ಸ್ಕ್ರೂ ಟೈಟ್ ಮಾಡಿ ತೋರಿಸ್ನಲ್ಲ, ಅದೇ ಏರಿಯಾದಲ್ಲೇ ಇದೆ. ಅದನ್ನು ಬನ್ನಿ ಇವಾಗ ಮತ್ತೆ ನಾವು ಅಲ್ಲಿ ತೋರಿಸ್ತೀನಿ ನೋಡಿ. ಆ ಅಲಂಕಿ ಸ್ಕ್ರೂನ ಜಸ್ಟ್ ಲೂಸ್ ಮಾಡಿಕೊಂಡು ಅಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾರೆ ನೋಡಿ, ಅದನ್ನು ಜಸ್ಟ್ ನೀವು ರೊಟೇಷನ್ ಒಂದು ಹಾಫ್ ರೌಂಡ್ ರೊಟೇಷನ್ ಮಾಡಿದ್ರೆ ಹಿಂದೆ ಮುಂದೆ ನಿಮಗೆ ಇಲ್ಲಿ ಇದಾಗದಾಗೆ ಅಲ್ಲಿನೂ ಬ್ಯಾಕ್ ಸ್ಟ್ರೋಕ್ ನಿಮಗೆ ಕ್ಲಿಯರೆನ್ಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಕಾಣಿಸ್ತಾ ಇದೆಯಾ? ಸೊ ನೀವು ನೋಡ್ಕೊಳ್ಳಿ ಇನ್ನೂ ಒಂದ್ಸಲ, ನಾನು ಮತ್ತೆ ಇನ್ನು ಪರ್ಟಿಕ್ಯುಲರಾಗಿ ತೋರಿಸ್ತೀನಿ. ನೋಡಿ ಅಲ್ಲಿ ಝೂಮ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆ. ಈಗ ಆ ಸ್ಕ್ರೂ ನಾವು ಏನು ರೊಟೇಷನ್ ಮಾಡ್ತೀವೋ, ಆ ಎಷ್ಟು ರೊಟೇಷನ್ ಮಾಡ್ತೀವೋ ಅಷ್ಟು ಕ್ಲಿಯರೆನ್ಸ್ ಆ ಒಂದು ಅಡ್ಜಸ್ಟ್ಮೆಂಟು ಆ ಲೂಪರ್ ಏರಿಯಾದಲ್ಲಿ ನಿಮ್ಗೆ ಆಗ್ತಾ ಇರುತ್ತೆ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಸ್ನೇಹಿತರೆ. ಇದುವರೆಗೂ ಇದು ಕಾನ್ಸೈಯಲ್ಲಿ ನೀವು ಪರ್ಟಿಕ್ಯುಲರಾಗಿ ಈಗ ನೋಡ್ತಾ ಇರ್ತದೆ ಕಾನ್ಸೈ ಮಿಷಿನ್ದು. ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ಇರುತ್ತೆ, ಎಲ್ಲ ಮಿಷಿನಲ್ಲೂ ಇರುತ್ತೆ ಈ ಥರ ಒಂದು ಸೆಟ್ಟಿಂಗ್ಸು. ಒಂದು ಕಾನ್ಸೈ ಜುಕ್ಕಿ ಅಂತಲ್ಲ, ಪ್ರತಿಯೊಂದು ಮಾಡಲಲ್ಲೂ ಇರುತ್ತೆ. ಜುಕ್ಕಿ, ಬ್ರದರು ಮತ್ತು ಸಿರಿಬಾ, ಇನ್ನೂ ಬೇರೆ ಯಾವ್ಯಾವುದಿದೆ ಎಲ್ಲದರಲ್ಲೂ ಇರುತ್ತೆ. ಆದರೆ ನಾನು ಈಗ ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಕಾನ್ಸೈಯಲ್ಲಿ ಮತ್ತು ಜುಕ್ಕಿಯಲ್ಲಿ ಎರಡರಲ್ಲೂ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ಕೊಳ್ಳಿ, ಇನ್ನೊಂದ್ಸಲ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಏನಕ್ಕೆ ಇದು ನಾನು ಸ್ವಲ್ಪ ಡೀಪಾಗಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಓಕೆನಾ? ಸೊ ಇದೆಲ್ಲ ಆಯಿತು ನೋಡಿ, ನಾವು ತೋರಿಸಿದ್ದು. ಮತ್ತು ಈಗ ಆ ಕಾನ್ಸೈ ಮಿಷಿನ್ ನಾನು ತೋರಿಸ್ನಲ್ಲ, ಸೇಮ್ ಡಿಟೋ ಈಗ ಈ ಜುಕ್ಕಿ ಮಾಡಲು ಅಂದರೆ ಜುಕ್ಕಿ ಅದು ಯಾವುದೇ ಮಾಡಲ್ ಆಗಿರ್ಬೋದು, ಅದು ಈ ಸೆಟ್ಟಿಂಗ್ ಇದೇ ರೀತಿ ಬರುತ್ತೆ. ಸೊ ನೀವು ಇದನ್ನು ನೋಡ್ಕೊಳ್ಳಿ, ಇವಾಗ ಇದನ್ನು ಸೇಮ್ ಲೂಪರ್ ಸೆಟ್ಟಿಂಗ್, ಅದು ಸ್ಪೆಷಲ್ ಚೈನ್ ಸ್ಟಿಚ್ ತೋರಿಸ್ತೀನಿ ನೋಡೋಳಿ. ನೋಡಿದ್ರಾ? ಇದರಲ್ಲಿ ನೋಡಿ ನಿಮಗೆ ಆ ಲೂಪರ್ ಏರಿಯಾ ನೋಡ್ಕೊಳ್ಳಿ ಕ್ಲೀನಾಗಿ. ನಿಮಗೆ 1 mm ಇಂದ 1.2 mm ವರೆಗೂ ಮೂವ್ಮೆಂಟ್ ಆಗ್ತಾಯಿದೆ. ಸೊ ಇದು ಅದೇ ಸೇಮ್ ನಿಯರೆಸ್ಟ್ ಸಿಮಿಲರಾಗೇ ಇರುತ್ತೆ. ಸ್ವಲ್ಪ ಮೆಕ್ಯಾನಿಕಲ್ ಮೆಥಡ್ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಅಷ್ಟು ಬಿಟ್ಟರೆ ಎಲ್ಲ ಒಂದು ಓವರ್ಲಾಕ್ ಮಿಷಿನ್ಸಲ್ಲೂ ಈ ಸೆಟ್ಟಿಂಗ್ ಇದ್ದೇ ಇರುತ್ತೆ. ಸೊ ನೀವು ನೋಡಿಕೊಂಡು ಅದು ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಕೊಂಡು ಅದು ಯಾವ ರೀತಿ ಇದೆಯೋ ಅದನ್ನ ಮಾಡಬೇಕಷ್ಟೇ. ಇದರಲ್ಲಿ ಏನು ಮಾಡಿದ್ದಾನೆ ನೋಡಿ, ಅಲ್ಲೊಂದು ಬುಷ್ ಟೈಪ್ ಒಂದು ಪಿನ್ ಕೊಟ್ಟಿದ್ದಾನೆ, ಅದ್ರ ಪಕ್ಕದಲ್ಲಿ ಒಂದು ಸ್ಕ್ರೂ ಇದೆಯಲ್ಲ, ಆ ಸ್ಕ್ರೂ ಲೂಸ್ ಮಾಡಿಬಿಟ್ಟು ಆ ಪಿನ್ಗೆ 1-2-3 ಹೋಲ್ ಇರುತ್ತೆ. ಆ ಹೋಲ್ಗೆ ಯಾವ ಸೈಜ್ ಒಂದು ಸ್ಕ್ರೂ ಒಂದು ಪಿನ್ನು ಅಥವಾ ಒಂದು ಅಲಂಕಿನೋ ತೊಗೊಂಡು ಆ ಹೋಲಲ್ಲಿ ಇಟ್ಬಿಟ್ಟು ಮೂಮೆಂಟ್ ಮಾಡಿದ್ರೆ ಅದೇ ರೀತಿ ನಿಮಗೆ ಇಲ್ಲಿ ಲೂಪರ್ ಮೂಮೆಂಟ್ ಆಗುತ್ತೆ. ನೋಡ್ಕೊಳ್ಳಿ, ನಾನು ಅಲ್ಲಿ ಮೂಮೆಂಟ್ ಮಾಡಿದ್ದು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಸೇಮ್ ಡಿಟೋ, ಏನು ಚೇಂಜಸ್ ಇಲ್ಲ. ಅದರಲ್ಲಿ ಏನಪ್ಪ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾನೆ, ಇದರಲ್ಲಿ ಒಂದು ಪಿನ್ ಟೈಪ್ ಬುಷ್ ಕೊಟ್ಟಿದ್ದಾನೆ, ಎಕ್ಸೆಂಟ್ರಿಕ್ ಟೈಪು. ಸೇಮ್ ಡಿಟೋ ಸ್ನೇಹಿತರೆ, ಏನೂ ಚೇಂಜಸ್ ಇರಲ್ಲ. ಮೆಕ್ಯಾನಿಕಲ್ ಮೆಥಡ್ ಸ್ವಲ್ಪ ಚೇಂಜ್ ಅಷ್ಟು ಬಿಟ್ಟರೆ ಇನ್ನೆಲ್ಲ ಸೆಟ್ಟಿಂಗ್ ಸೇಮೇ. ನೋಡಿ ನಾನಿಲ್ಲಿ ಯಾವ ರೀತಿ ರೊಟೇಷನ್ ಮಾಡ್ತಾಯಿದ್ದೀನಿ ಅದೇ ರೀತಿ ಅದಲ್ಲಿ ಚೇಂಜ್ ಆಯಿತು ಅಷ್ಟೇ. ಅದಾದಮೇಲೆ ಇನ್ನು ಈ ಒಂದು ಅಲಂಕಿ ಸ್ಕ್ರೂಸು ನಿಮ್ಗೆ ಇದನ್ನು ಬಗ್ಗೆ ನಾನು ಮಾಹಿತಿ ಕೊಟ್ಬಿಡ್ತೀನಿ, ಗೊತ್ತಿಲ್ಲದಿರೋರಿಗೆ ಈಸ್ ಆಗುತ್ತೆ. ಇದು ಫೀಡ್ ಆಗದು ಅಡ್ಜಸ್ಟ್ಮೆಂಟ್ ಸ್ನೇಹಿತರೆ. ಆ ಸ್ಕ್ರೂ ಲೂಸ್ ಮಾಡಿಬಿಟ್ಟು ನಾವು ಎಷ್ಟು ಮೂವ್ಮೆಂಟ್ ಮಾಡ್ತೀವೋ ಫೀಡಾಗಿ ಹಿಂದೆ ಮುಂದೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹೊಸಬರಿಗೆ ಎಸ್ಪೆಷಲಿ ಇದು ಹೊಸಬರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡ್ಕೊಳ್ಳಿ ಕ್ಲೀನಾಗಿ. ಇದು ಯಾಕಂದರೆ ಓಪನ್ ಮಾಡಿದ್ವಲ್ಲ ಹಾಗೆ ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ, ನಿಮಗೆ ಕಲ್ತ್ಕೊಳ್ಳಿ ಈಸಿ ಆಗಲಿ ಅಂತೇಳಿ ಉದ್ದೇಶಕ್ಕೆ. ಈ ಕಡೆದು ಫ್ರಂಟ್ದು ಫೀಡ್ ಆಗದು, ಈ ಕಡೆ ಇನ್ನೊಂದು ಅಲಂಕಿ ಸ್ಕ್ರೂ ಇದೆಯಲ್ಲ ಅದು ಬ್ಯಾಕ್ ಸೈಡ್ದು. ಎರಡಕ್ಕೂ ಒಂದೊಂದು ಸೆಟ್ಟಿಂಗ್ ಇರುತ್ತೆ, ಎರಡೂ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಬಟ್ ಎರಡೂ ಅಷ್ಟೇ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ, ನೀಡಲ್ ಪ್ಲೇಟ್ ಹಾಕ್ಕೊಂಡು ಎಲ್ಲೂ ಟಚ್ ಆಗಬಾರ್ದು, ಬ್ಯಾಕ್ ಸ್ಟ್ರೋಕಲ್ಲಿ ಟಚ್ ಆಗಬಾರ್ದು, ಫ್ರಂಟಲ್ಲೂ ಟಚ್ ಆಗಬಾರ್ದು. ಸೊ ಅದು ನಿಮಗೆ ಎರಡೂ ಡಿಫ್ರೆನ್ಸ್ ನೋಡಿದ್ವಿ, ಓಕೆನಾ? ಸೊ ಇದಾದಮೇಲೆ ನಾವಿನ್ನು ಕಾನ್ಸೈ ಮಿಷಿನ್ದು ಏನು ನಾನು ಹೇಳಿದ್ನಲ್ಲ ಟೈಮಿಂಗ್ದು, ಅದನ್ನ ನಾವು ಮುಂದುವರಿಯೋಣ. ಈಗ ನೋಡಿ, ಇದು ನಾನು ಇಂಟರ್ನಲ್ ಅಂದರೆ ಒಳಗಡೆ ಇರ್ತಕ್ಕಂಥ ಮೆಕ್ಯಾನಿಕಲ್ ಪಾರ್ಟ್ ತೋರಿಸ್ತಾ ಇದ್ದೀನಿ, ಕಂಪ್ಲೀಟ್ ಲೂಪರ್ ಮೆಕ್ಯಾನಿಸಮ್ದು ಮತ್ತು ಆ ಕನೆಕ್ಟಿಂಗು ಎಲ್ಲರೂ ನೋಡ್ಕೊಳ್ಳಿ. ಎಲ್ಲೂ ಏನೂ ಟಚ್ಚು ಆಗಬಾರ್ದು, ಟೈಟು ಆಗಬಾರ್ದು. ನಾನು ಅದೇ ಹೇಳಿದ್ನಲ್ಲ, ಇದನ್ನು ಅಷ್ಟೇ ನೀವು ನೋಡ್ಕೊಳ್ಳಿ. ಕೆಲವೊಂದು ಆ ಒಂದು ಸೆಟ್ಟಿಂಗ್ಸು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಏನಕ್ಕೆ ಅಂತಂದರೆ ಇಲ್ಲಿ ಬುಷ್ಗೆ ಅದಕ್ಕೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ, ಆ ಬುಷ್ಗೆ ಅಲಂಕಿ ಸ್ಕ್ರೂ ಕೊಟ್ಟಿದ್ದೀನಿ. ಅದು ಅಷ್ಟೇ, ನೀವೇನೋ ಜಾಸ್ತಿ ಪ್ರೆಸ್ ಮಾಡಿಬಿಟ್ಟು
ಆಲಂಕಿ ಸ್ಕ್ರೂನ ಟೈಟ್ ಮಾಡಿಬಿಟ್ರೆ ಆವಾಗೂ ಮಿಷಿನ್ ಟೈಟ್ ಆಗುತ್ತೆ, ಪ್ಲೇ ನಿಮ್ಗೆ ಅವಾಯ್ಡ್ ಆಗುತ್ತೆ. ಆದರೆ ನಿಮಗೆ ಜಾಸ್ತಿನೂ ಟೈಟು ಆಗಬಾರ್ದು, ಯಾಕಂದರೆ ಮಿಷಿನ್ ಅದು ಬುಷ್ಗೆ ಹೊಡೆತ ಬೀಳುತ್ತೆ. ಇದ್ರ ಬಗ್ಗೆನೇ ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಈ ಕಂಪ್ಲೀಟ್ ಈ ಒಂದು ಸೆಟಪ್ ಯಾವ ರೀತಿ ಬರುತ್ತೆ ಇಂಟರ್ನಲ್ ಈ ಪಾರ್ಟದ್ದು ಒಂದು ವಿಡಿಯೋ ನನಗೆ ಕನಸಿದೆ, ಅದು ಸೇಮ್ ಮಿಷಿನ್ ಪ್ರಾಬ್ಲಮ್ ಆಗಿತ್ತು, ಅದರದ್ದು ಒಂದು ವಿಡಿಯೋ ಹಾಕಿದ್ದೀನಿ. ಅದನ್ನೇ ನಾನು ಹೇಳಿದ್ನಲ್ಲ, ಅದನ್ನು ನೀವು ನೋಡಿ, ನಿಮಗೆ ಕ್ಲೀನಿಂಗ್ ಇನ್ನೂ ಅರ್ಥ ಆಗುತ್ತೆ ಈ ಇಂಟರ್ನಲ್ ಪಾರ್ಟ್ದು. ಸೊ ನಾನು ಓಪನ್ ಮಾಡಿದ್ರಿಂದ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಎಲ್ಲೆಲ್ಲಿ ಏನೇನು ಆ ಕನೆಕ್ಟಿಂಗ್ ಲಿಂಕ್ ಇರುತ್ತೆ ಅಂತೇಳಿ. ಸೊ ಇದೆಲ್ಲ ಅಡ್ಜಸ್ಟ್ಮೆಂಟು ಸೇಮ್, ಏನು ಚೇಂಜಸ್ ಇರೋದಿಲ್ಲ, ಇದೆಲ್ಲ ಸೇಮ್. ಎಲ್ಲ ಓವರ್ಲಕ್ ಜುಕ್ಕಿ ಬರೋದು ಅದು ಹೇಳಿದ್ನಲ್ಲ, ಎಲ್ಲದಕ್ಕೂ ಸೇಮ್ ಇರುತ್ತೆ. ಕೆಲವೊಂದು ಮೆಕ್ಯಾನಿಕಲ್ ಪಾರ್ಟ್ ಸ್ವಲ್ಪ ಸಿಮಿಲರ್ಲಿ ಚೇಂಜ್ ಮಾಡಿರ್ತಾರೆ ಅಷ್ಟೇ, ಆ ಡಿಸೈನು ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇರೋದಿಲ್ಲ ಸ್ನೇಹಿತರೆ. ಸೊ ಇದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇದೆಲ್ಲ ಆದಮೇಲೆ ಸೊ ನಾರ್ಮಲ್ ಇನ್ ಜನರಲ್ ಏನಿದೆ ಅದನ್ನೆಲ್ಲ ನಾವು ಟ್ಯಾಂಕೆಲ್ಲ ಫಿಲ್ ಮಾಡಿ ಅದೆಲ್ಲ ಅಂದರೆ ಎಲ್ಲ ಓಕೆ ಆದಮೇಲೆ ಆ ಟ್ಯಾಂಕ್ನ ಅದೇ ರೀತಿ ಯಾವ ರೀತಿ ಇತ್ತೋ ಅದೇ ರೀತಿ ಫಿಟ್ ಮಾಡಿ ಸ್ಕ್ರೂ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದನ್ನು ಆಯಿಲೆಲ್ಲ ಹಾಕಿ ಮಿಷಿನ್ ರನ್ ಮಾಡಿ ಪ್ರೊಡಕ್ಷನ್ ಕೊಟ್ಕೊಳೋದು ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸ್ನೇಹಿತರೆ ಇದರಲ್ಲಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅದೇ ಹೇಳಿದ್ನಲ್ಲ, ಈ ಮೆಕ್ಯಾನಿಕಲ್ ಡಿಫ್ರೆನ್ಸ್ ಪ್ಲಸ್ ಏನು ಆ ಲೂಪರ್ ಪ್ಲೇ ಮಾಡೋ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವ ರೀತಿ, ಅದನ್ನು ಸ್ಟಾಪ್ ಮಾಡೋದು ಯಾವ ರೀತಿ, ಎಸ್ಪೆಷಲಿ ಮೇಜರ್ ಬಂದು ಆ ಚೈನ್ ಲೂಪರ್ನ ಸ್ಟ್ರೋಕ್ನ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಮುಖಾಂತರ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಿದ್ರೆ ಖಂಡಿತ ನಾನು ಕಾಮೆಂಟ್ ಮಾಡ್ಬೋದು ನೀವು, ನಾನು ನಿಮ್ಗೆ ಆವಾಗ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದ್ದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತು ಈ ರೀತಿಯ ಹೊಸ ಹೊಸ ಆವಿಷ್ಕಾರದ ವಿಡಿಯೋಗಳು ಮಿಸ್ಸಾಗದೇ ಇರಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತೇಳಿ ಸೆಟ್ ಮಾಡಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.